ಕವಿಯಾಗುವುದು ಅಷ್ಟೊಂದು ಸುಲಭದ ಮಾತಲ್ಲ, ಬಿಡು ಸುಮ. ಛೇ, ಇಂತಹ ಪ್ರೇಮಿ ಸಿಕ್ಕಿದ್ದು ನನ್ನ ಪುಣ್ಯವೇ ಪುಣ್ಯ. ಐ ಲವ್ ಯು ಸೋ ಮಚ್.
ಎಲ್ಲರ ಜೊತೆಗೂಡಿ ಬಹಳ ಮಾತುಕತೆ ನಡೆಸಿದಂತೆ ಕಾಣುತ್ತಿದೆಯಲ್ಲ. ಸರ್, ಬಡವನ ಮನೆಗೆ ಭಾಗ್ಯದ ಬೆಳಕು ಬಂದಂತಾಯ್ತಲ್ಲ ಏನಿನ್ನ ಎಂಟ್ರಿ. ಸುಮಾ, ಚೈತ್ರ, ಇವನು ನನ್ನ ಬಾಲ್ಯ ಸ್ನೇಹಿತ ಪ್ರಸಾದ್ ಅಂತೇಳಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ. ಈಗ ತಾನೇ ಬಂದಿದ್ದಾನೆ. ಶ್ರೀಮಂತಿಕೆಯಿಂದ ಬೆಳೆದರು ಬಹಳ ಸರಳಜೀವಿ ನಮ್ಮ ಪ್ರಸಾದ್. ಹೌದಣ್ಣ, ನಮಸ್ಕಾರ ಪ್ರಸಾದ್ ಅವರಿಗೆ. ಅಣ್ಣ, ನಾವಿಬ್ರು ಒಳಗಡೆ ಇರ್ತೀವಿ, ಈ ಪ್ರಸಾದ್ ಅವ್ರನ್ನ ಕೂಡ ಊಟಕ್ಕೆ ಕರ್ಕೊಂಡ್ ಬಂದ್ಬಿಡು. ಆಯ್ತಮ್ಮ ತಂಗಿ, ಸರಿ. ಬಾಯ್. ನವೀನ್, ಮಾತಿಗೊಮ್ಮೆ ನೀ ನನ್ನನ್ನೇಕೆ ಶ್ರೀಮಂತನೆಂದು ಅಟ್ಟಕ್ಕೇರಿಸ್ತಿರುವೆಯಲ್ಲ? ಬಡವ ಶ್ರೀಮಂತನೆಂಬ ಭೇದ ಭಾವ ನನ್ನಲ್ಲಿಲ್ಲ. ನಾನು ಹಣದಲ್ಲಿ ಶ್ರೀಮಂತನಾಗಿರಬಹುದು, ಆದರೆ ಗುಣದಲ್ಲಿ ಶ್ರೀಮಂತ ನೀನೇ ಅಲ್ಲವೇ? ಸದಾಕಾಲ ಈ ಗೆಳೆಯನ ಮೇಲೆ ಸ್ನೇಹ ಪ್ರೀತಿ ಇದ್ದರೆ ಅಷ್ಟೇ ಸಾಕಲ್ಲವೇ? ಅಂದ ಹಾಗೆ ನಿನ್ನ ತಂಗಿಯ ಮದುವೆ ಆಲೋಚನೆ ಮಾಡಲಿಲ್ಲ ವಿನಯ್? ಪ್ರಸಾದ್, ಅದನ್ನೇ ಯೋಚನೆ ಮಾಡುತ್ತೇವೆ. ನಾವು ಬಡವರು, ಈ ಬಡವರ ಸಂಬಂಧ ಬೆಳೆಸಲು ಯಾರು ಮುಂದೆ ಬರುತ್ತಿಲ್ಲ ಪ್ರಸಾದ್. ಓ, ಕಾಲ ಕೂಡಿ ಬರುವವರೆಗೂ ನಿನ್ನ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವೆ ನವಿ? ಹಾಗೇನಿಲ್ಲ ಪ್ರಸಾದ್, ಯೋಗ್ಯನಾದ ವರನನ್ನು ನೋಡಿ ನನ್ನ ತಂಗಿಯನ್ನು ಗಂಡನ ಮನೆಗೆ ಕಳಿಸಿಕೊಡ್ತೀನಿ ಮುಂದಲ್ಲ ನಾಳೆ. ನನ್ನ ಮನದಾಳದ ಮಾತುಗಳನ್ನು ನವೀನ ಈಗಲೇ ಹೇಳಿಕೊಳ್ಳಬೇಕು. ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಲು ಇದೇ ಸರಿಯಾದ ಸಮಯ. ನವೀನ್, ನಿನ್ನ ಹತ್ತಿರ ಒಂದು ಮಾತು ಕೇಳಲೇ? ಪ್ರಸಾದ್, ನನಗೆ ಸ್ವಲ್ಪ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಬಾಯ್. ಛೇ, ಎಂತ ಕೆಲಸವಾಯಿತಲ್ಲ. ಇರಲಿ ಬಿಡಿ, ಒಂದೊಂದು ದಿನ ಕೇಳಿದರಾಯಿತು. ಅದಕ್ಕೂ ಮುನ್ನ ಚೈತ್ರಳನ್ನು ಒಂದು ಮಾತು ಕೇಳುವುದು ಒಳ್ಳೆಯದು. ಚೈತ್ರ, ನೀನು ನನಗಾಗಿ ಹರಳಿ ನಿಂತ ಮಲ್ಲಿಗೆ, ನನಗಾಗಿ ಹುಟ್ಟಿ ಬಂದ ಪ್ರೇಮ ದೇವತೆ. ನಿನ್ನ ಹಾಲು ಜೇರಿನಂತ ಮನಸ್ಸಿಗೆ ಮನಸೋತಿರುವ ನಾನು ನಿನಗಾಗಿ ಸಾಯುವವರೆಗೂ